ಎಂತ ದುರಂತ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಧ್ವಜ ಕರ್ನಾಟಕ ಧ್ವಜವನ್ನ ಹಾರಿಸಲು ಅನುಮತಿ ಬೇಕೇ ಅನ್ನುವಂತ ಪ್ರಶ್ನೆ ಉದ್ಭವವಾಗಿದೆ. ಕಾರಣ ಇಷ್ಟೇ, ನಿನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಕನ್ನಡ ಧ್ವಜ ತೆರವು ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಮಚ್ಚೆ ಗ್ರಾಮದಲ್ಲಿ ಜಾತ್ರೆ ನಿಮಿತ್ತ MES ಭಗವಾ ಧ್ವಜ ಅಳವಡಿಕೆ ಮಾಡಲಾಗಿದೆ. ಭಗವಾ ಧ್ವಜ ಬಳಿಕ ಕನ್ನಡ ಧ್ವಜ ಹಾರಿಸಿದ ಕನ್ನಡಿಗರು ನಿನ್ನೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಧ್ವಜವನ್ನ ಅಳವಡಿಕೆ ಮಾಡಲಾಗಿದೆ. ರಾತ್ರೋರಾತ್ರಿ ಕನ್ನಡ ಧ್ವಜ ತೆರವು ಮಾಡಿದ ಆರೋಪದಲ್ಲಿ ಕೇಳಿ ಬಂದಿರುವಂತದ್ದು. ಇಂದು ಮತ್ತೆ ಕನ್ನಡ ಧ್ವಜ ಹಾರಿಸಲು ಬಂದಾಗ ಅವರವರ ನಡುವೆ ವಾಗ್ವಾದ ನಡೆದು ಹೋಯಿತು. ಹೋರಾಟಗಾರರ ಜೊತೆ ಪೊಲೀಸರು ಕೂಡ ವಾಗ್ವಾದವನ್ನೇ ನಡೆಸಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಈಗಾಗಲೇ ವಶಕ್ಕೆ ಪಡೆದು ಅವರನ್ನ ಮತ್ತೆ ಬಿಡುಗಡೆ ಮಾಡಲಾಗಿದೆ. ಮಚ್ಚೆ ಗ್ರಾಮ ಪಂಚಾಯತ್ಗೆ ತೆರಳಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಆಯಿತು. ಕರ್ನಾಟಕ ಈಗ ಸುವರ್ಣ ಸಂಭ್ರಮದಲ್ಲಿ ಇರುವಾಗಲೇ ಕನ್ನಡ ಧ್ವಜ ಅಳವಡಿಕೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದುರಂತ ಇದು ಕರ್ನಾಟಕದಲ್ಲಿ. ಪೊಲೀಸರ ವಿರುದ್ಧ ಬೆಳಗಾವಿ ಕನ್ನಡ ಸಂಘಟನೆ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ಹಾಗೆ ಕನ್ನಡ ಪರ ಹೋರಾಟಗಾರರ ನಡುವೆ ಕೂಡ ದೊಡ್ಡ ವಾಗ್ವಾದ ಕೂಡ ನಡೆದು ಹೋಗಿರುವಂತಹ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಆದರೆ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಧ್ವಜವನ್ನ ಹಾರಿಸಲು ಅನುಮತಿ ಬೇಕಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಾರಣ ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನ ತೆರವು ಮಾಡಿದ್ದಾರೆ. ಹಾಗಾದ್ರೆ ಕನ್ನಡ ಧ್ವಜ ಎಲ್ಲ ಹಾಕ್ಬೇಕಾಗಾದ್ರೆ ನಮ್ಮ ರಾಜ್ಯದಲ್ಲೇ ಅನುಮತಿ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು.